Hello friends, let us solve the first question. The three sides of a triangle are in the ratio 1 by 3 is to 1 by 4 is to 1 by 6 and the perimeter is equals to 171 centimeter. What is the longest side length of the triangle is? Okay, here the perimeter is given and the three sides ratios are given, but the denominators are different, correct? So you should make the denominators same first. So we should make the denominators equal by taking LCM of 3, 4 and 6 to LCM ತೆಗಿಬೇಕು ಮೊದಲೇ by dividing by prime factorization method. So 2 2s are 4 and 2 3s are 6. Keep here 3 as it is and 2 1s are 2. Again 3 you keep as it is and again divide by 3. 3 1s are 3. Here 3. So multiply by ಇದು ಇವಾಗ 2 2s are 4. 4 3s are 12. So 12 be the LCM, correct? So now ಇವಾಗ ಇಲ್ಲಿ ಮೂರು ಸೈಡು ನಮಗೆ 12 ಬರಬೇಕು, ಕರೆಕ್ಟಾ? ಹಾಂ, ಇಲ್ಲಿ 3 ಹೌ ಮಚ್ ಆ 12? 3 4s are 12. ಅಂದರೆ ನ್ಯೂಮರೇಟ್ರಿಗೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 1s are 4. ಹಿಯರ್ 4 ಹೌ ಮಚ್ ಆ 12? 4 3s are 12. ಸೊ ಯು ಶುಡ್ ಮಲ್ಟಿಪ್ಲೈ ನ್ಯೂಮರೇಟರ್ ಆ್ಯಸ್ 3. ಸೊ 3 1s are 3 ಆಯಿತು. ಇಲ್ಲಿ 6 ಹೌ ಮಚ್ ಆ 12? 6 2s are 12. ನ್ಯೂಮರೇಟ್ರಿಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? ಸೊ 2s ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ವಿಲ್ ಬಿ ದ ರೇಷಿಯೋಸ್, ಕರೆಕ್ಟ್? 4 3 2 ಇದು ರೇಷಿಯೋಸಲ್ಲಿದೆ. ಇದರಲ್ಲಿ ಲಾಂಗೆಸ್ಟ್ ಸೈಡ್ ರೇಷಿಯೋ ಯಾವುದು? ಅದು 4. ಅದೇ ಲಾಂಗೆಸ್ಟ್ ಸೈಡ್ ಲೆಂತ್ ಆಗಿರುತ್ತೆ. ಓಕೆ, 4 ವಿಲ್ ಬಿ ದ ಇದ್ದಾರೆ. ಸೊ ಟೋಟಲ್ ಸಮ್ ಆಫ್ ದ ರೇಷಿಯೋ ಎಷ್ಟು ಇವಾಗ ಇಲ್ಲಿ? 4 + 3 ಈಸ್ 7. 7 + 2 ಈಸ್ 9, ಕರೆಕ್ಟ್? 9 ಡಿವೈಡೆಡ್ ಬೈ ದ perimeter divided by the total sum of the ratio, that is 9. ಎಷ್ಟು ಸಿಗುತ್ತೆ ನಮಗೆ? 9 1s are 9. 9 1s are 9. So how much remains? 8 remains, correct? So 9 how much are 81? 9 9s are 81. ಸೊ ನಮ್ಗೆ ಇವಾಗ 19 ಸಿಕ್ತಲ್ವ? ಈ 19ಗೆ ನಮಗೆ ದೊಡ್ಡ ರೇಷಿಯೋಸ್ ಯಾವುದಿದೆ? 4 ಅಲ್ಲ, 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 19s ಹೌ ಮಚ್? ದಟ್ ಈಸ್ 76 centimeter. 19 4s will be 76 centimeter. This is the correct answer. The third option will be the correct answer. Okay, look at the second question. The mean age of 5 children of a family is 14 years. If 4 of them are 8, 13, 15, 18 years, then the age of 5th child. ಇವಾಗಿಲ್ಲಿ ಮೀನ್ ಏಜ್ ಕೇಳಿದ್ದಾರೆ. ಮೀನ್ ಏಜ್ ಆಫ್ 5th ಚೈಲ್ಡ್ದು ಏಜ್ ಕೇಳಿದ್ದಾರೆ. ಬಟ್ ಮೀನ್ ಏಜ್ ಆಫ್ 5 ಚಿಲ್ಡ್ರನ್ ಈಸ್ ಗಿವನ್, ದಟ್ ಈಸ್ 14 years. ಓಕೆ, 4 ಆಫ್ ದೆಮ್ ದ ಏಜ್ ಆಫ್ 4 ಚಿಲ್ಡ್ರನ್ದು ಏಜ್ ಕೊಟ್ಟಿದ್ದಾರೆ. 5th ಚೈಲ್ಡ್ದು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು ಮೀನ್? ಓಕೆ, ಲೆಟ್ ಇಸ್ ಸೆಕೆಂಡ್ ಸಿ ಹಿಯರ್. ನಾವು ಮೀನ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಮೀನ್ ಈಸ್ ಈಕ್ವಲ್ಸ್ ಟು 8 + 13 + 15 + 18 ಪ್ಲಸ್ 5th ಚೈಲ್ಡ್ದು ಏಜ್ ಗೊತ್ತಿಲ್ಲ, ದಟ್ ಯು ಟೇಕ್ ಇಟ್ ಆ್ಯಸ್ ಎಕ್ಸ್ ಡಿವೈಡೆಡ್ ಬೈ 5, ಕರೆಕ್ಟ್? ನಾವು ಫಸ್ಟ್ ಆ್ಯಡ್ ದಿಸ್ 4 ಚಿಲ್ಡ್ರನ್ ಏಜ್. ಸೊ 8 + 8 ಈಸ್, ಸೊ ಎಷ್ಟಾಯಿತು? 16 ಆಯಿತು. 16 + 3 + 4 ಎಷ್ಟಾಗುತ್ತೆ? ಸೊ 24 ಆಗುತ್ತೆ. ಸೊ 4 ವಿಲ್ ಬಿ ರೈಟ್ ಹಿಯರ್, 4 ಹಿಯರ್ ಆ್ಯಂಡ್ 2 ಕ್ಯಾರೀಸ್. ಓಕೆ, 2 ಕ್ಯಾರೀಸ್. 2 + 1 is 3, 3 + 1 is 4, 4 + 1 is 5, 54 ಆಗುತ್ತೆ. 54 + x ಡಿವೈಡೆಡ್ ಬೈ 5. ಮೀನ್ ಎಷ್ಟು ಕೊಟ್ಟಿದ್ದಾರೆ? 14 years, ಕರೆಕ್ಟ್? ಈಗ 14 ಮತ್ತು 5 ಮಲ್ಟಿಪ್ಲೈ ಮಾಡಬೇಕು. 14 5s ಎಷ್ಟಾಗುತ್ತೆ? 14 5s ಈಸ್ 70, ಕರೆಕ್ಟ್? 70 - 54 ಈಕ್ವಲ್ಸ್ ಟು x. So 10 - 4, that is 6
ಆ್ಯಂಡ್ ಹಿಯರ್ ಇಲ್ಲಿಂದ ಇಲ್ಲಿ 1 ತೊಗೊಂಡ್ರೆ 6 ಆಗುತ್ತೆ. 6 ಮೈನಸ್ 5 ಈಸ್ 1, ಕರೆಕ್ಟ್. ಸೊ ಫಿಫ್ತ್ ಚೈಲ್ಡ್ದು ಏಜ್ ಬಂದು 16 ಇಯರ್ಸ್ ಆಗುತ್ತೆ. ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, 16 ಇಯರ್ಸ್ ಆಗುತ್ತೆ. ಓಕೆ, see here the third question is the distance covered by a motorcycle in 1 liter of petrol is 45 kilometer. So 1 liter ಪೆಟ್ರೋಲಿಗೆ 45 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ದೆನ್ ದ ಮೋಟರ್ಸೈಕಲ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಮೋಟರ್ಸೈಕಲ್ ಇನ್ 2/9 ಲೀಟರ್ ಆಫ್ ಪೆಟ್ರೋಲ್ ಅಂತ ಕೇಳಿದ್ದಾರೆ. ಹೇಗೆ ಸಾಲ್ವ್ ಮಾಡೋದು ಇದನ್ನು? ಓಕೆ, ಲೆಟ್ ಅಸ್ ಸಾಲ್ವ್ ದೀಸ್. ಸಿ 1 ಲೀಟ್ರ್ ಪೆಟ್ರೋಲಿಗೆ 45 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ಡ್ ಮಾಡುತ್ತೆ. ನಮಗೀಗ 2/9 ಲೀಟ್ರು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎಕ್ಸ್. ಟೇಕ್ ಇಟ್ ಆಸ್ ಎಕ್ಸ್. ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಈಕ್ವಲ್ ಟು ಇದನ್ನು ಕರೆಕ್ಟಾಗಿ ಬರ್ಕೊಳುವ. ಸೊ 9 3s ಹೌ ಮಚ್? 9 3s 27 ಪ್ಲಸ್ 2 29, ಕರೆಕ್ಟ್. 29/9 ಆಯಿತು. ಈ 29/9ಗೆ 45ಇಂದ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ, ಸಿಂಪಲ್. ಸೊ 9 ಹೌ ಮಚ್ ಆಫ್ 45? 9 5s is 45 and here 29 into 5 ಎಷ್ಟಾಯಿತು? 5 9s are 45, 4 carries, 5 2s are 10, 10 plus 4 is 145 kilometer. Okay, that is the answer. Second option will be the correct answer. Okay, fourth question is the value of x square plus 1/x square when x is equal to 2 plus root 3 is ಅಂತ ಕೇಳಿದ್ದಾರೆ. ಕರೆಕ್ಟ್. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಅವರು ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ ವ್ಯಾಲ್ಯೂ ಇಸ್ ವಾಟ್? let us take here x equal to 2 plus root 3 ಆಯಿತು. 1/x ಏನಾಯಿತು? 1/x ಏನಾಯಿತು? ಈಗ ಮೈನಸ್ ಆಗುತ್ತೆ ಅಷ್ಟೇ. 2 minus root 3 ಆಯಿತು, ಕರೆಕ್ಟ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಅಲ್ಲ, 1 plus x plus 1/x equals to 2 plus root 3, sorry, that is, sorry, minus perfect, minus, plus 2 minus root 3. Here root 3 get cancels. 2 plus 2 is 4. So x plus 1/x value is 4. Correct? X plus 1/x is 4. But here one condition ಇದೆ. ಅದೇನಂದರೆ if, one second, ಒಂದು ಕಂಡೀಷನ್ ಏನಿದೆ ಅಂದರೆ if x plus 1/x is equals to n, then x square plus 1/x square value will be n square minus 2 ಆಗಿರುತ್ತೆ. ಇದು ರೂಲು. ಓಕೆ, ಸೊ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು n ಆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ n ಸ್ಕ್ವೇರ್ ಮೈನಸ್ 2 ಆಗಿರುತ್ತೆ. ಸೊ ದಟ್ ಮೀನ್ಸ್ 4 square will be, right, substitute here, n value is 4. Four square is how much? 4 square is 16. 16 minus 2 is how much? That is 14 is the correct answer. Okay, option 4, 14 is the correct answer. Okay, let us move to the next question. The next question is the greatest number that divides 1550
and 1806 and 2958 leaves the same remainder 14 in each case is ಅಂತ ಕೇಳಿದ್ದಾರೆ. ಸೊ ಹಿಯರ್ you have to find out the greatest number. Greatest number means HCF which leaves the same remainder, that is 14. means ಇದು 3 ನಂಬರ್ ಕೊಟ್ಟಿದ್ದಾರಲ್ಲ, ಆ 3 ನಂಬರಿಂದನೂ 14ಅನ್ನು ಲೆಸ್ ಮಾಡಬೇಕು ಮೊದಲೇ. ಓಕೆ ಓಕೆ let us solve the sum. ಓಕೆ ಹಿಯರ್ 1550ಲಿ ನಾವೀಗ 14 ಲೆಸ್ ಮಾಡಬೇಕು. ಆ್ಯಂಡ್ 1806ಅಲ್ಲಿ ಅಗೇನ್ 14 ಲೆಸ್ ಮಾಡಬೇಕು. ಅಗೇನ್ 2958ಅಲ್ಲಿ 14 ಲೆಸ್ ಮಾಡಬೇಕು. ಓಕೆ ಓಕೆ ಇಲ್ಲಿ ಬಾರೋ ಮಾಡಿ. ಸೊ 10 minus 4 is how much? It is 6 and here 4 remains. 4 minus 1 is 3. 1536 ಆಯಿತು. in next ಕೇಸಲ್ಲಿ ಸೇಮ್ ಬಾರೋ, sorry not borrow, 6 minus 4 is 2 and here from 8 you have to borrow. So here 0 becomes 10. 10 minus 1 is 9. So 7 and 1. Okay, 1792 ಆಯಿತು. ಇಲ್ಲಿ 8 minus 4 is 4 and 5 minus 1 is 4 and here 9 you keep as it is and 2. ಸೊ ಈ ಮೂರದ್ದು ನಾವು ಎಚ್ ಸಿ ಎಫನ್ನು ಫೈಂಡ್ ಔಟ್ ಮಾಡಬೇಕು. ಅದೇ ನಮಗೆ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ ದೀಸ್ ನಂಬರ್ ಅಂತ ಆಗುತ್ತೆ. ಓಕೆ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ ದೀಸ್ ನಂಬರ್ ವಿಚ್ ಲೀವ್ಸ್ ದ ಸೇಮ್ ರಿಮೈಂಡರ್. ಅಂದರೆ ನಾವೀಗ ರಿಮೈಂಡರನ್ನು ತೆಗೆದಾಯಿತು. ನಾವು ಈ ಮೂರು ನಂಬರ್ದು ನಾವು ಎಚ್ ಸಿ ಎಫನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ಸ್ ಸಾಲ್ವ್ ದಿಸ್. Okay, right here 1536 and 1792 and 2944. there is one tricks. okay, ಇವಾಗ ಇಲ್ಲಿ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ಬೋದು ನೀವು. ಈಗ ಇದರಲ್ಲಿ ಮೂರಲ್ಲಿ ಯಾವುದು ಸ್ಮಾಲೆಸ್ಟ್ ನಂಬರು 1536 ಅಲ್ಲ, ಅದನ್ನು ಈ ಎರಡು ನಂಬರಿಗೂ ಡಿವೈಡ್ ಮಾಡಿ ನೋಡಬೇಕು. ಸೊ 1536ದು ಡಬಲ್ ಅಂದರೆ ಟೂ ಎಷ್ಟಾಗುತ್ತೆ? ಸೊ 3000 ಸಮಥಿಂಗ್ ಆಗುತ್ತಲ್ವ. ಸೊ ನಾವೀಗ ಒನ್ನನ್ನೇ ತೊಗೊಳ್ಳುವ, ಆಯಿತಾ? ಇಲ್ಲೂ ಕೂಡ ಒನ್ನನ್ನೇ ತೊಗೊಳ್ಳುವ. ದಟ್ ಈಸ್ 1536ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲೂ 1536ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಹಿಯರ್ ಇಲ್ಲಿ 2 minus 6 ಆಗಲ್ಲ. ಸೊ ಯು ಹ್ಯಾವ್ ಟು ಬಾರೋ. ಸೊ ಹಿಯರ್ 2 becomes 12. 12 minus 6 is 6 and here 9 become 8 ಆಗುತ್ತೆ. ಸೊ 8 minus 3 is how much? That is 5 and here 7 minus 5 is 2 and 1 minus 1 is 0. okay, here ಇಲ್ಲಿ 4 ಇದೆ, ಇಲ್ಲಿ ಒಂದು ಬಾರೋ ಮಾಡ್ಬೋದು. ಸೊ 14 ಆಗುತ್ತೆ. 14 minus 6 is how much? That is 8 and here 4 1 ಹೋದಾಗ ಅಲ್ಲಿ 3 ಆಗುತ್ತಲ್ವ. ಸೊ 3 minus 3 is 0. That is 9 minus 5 is how much? 4. 2 minus 1 is 1. ಕರೆಕ್ಟ್. ಇವಾಗ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋದು. ಇದು 1536 ಆಯ್ತಲ್ವ, ಹಾಗೆ ಬರ್ಕೊಳ್ಳೋದು. ಇವಾಗ ಈ ನೆಕ್ಸ್ಟ್ ಕೇಸಲ್ಲಿ ಚಿಕ್ಕ ನಂಬರ್ ಯಾವುದು? 256 ಆಯ್ತಲ್ವ. ಈ 256ಅನ್ನು ಈ ಎರಡಕ್ಕೂ ಡಿವೈಡ್ ಮಾಡಬೇಕು. ಓಕೆ, ಸೊ 256 ಫಸ್ಟು ನೀವು ಏನು ಮಾಡಬೇಕಂದ್ರೆ 256ದು ಫೈಝಾ ಮಾಡಿ ನೋಡಬೇಕು. ಫೈಝಾ ಎಷ್ಟಾಗುತ್ತೆ? 256 ಫೈಝಾ ಎಷ್ಟಾಗುತ್ತೆ? ಸೊ 1536 ಆಗುತ್ತೆ. ಸಾರಿ, 6 is 1536 ಆಗುತ್ತೆ. ಓಕೆ, ಸೊ ದಟ್ ಈಸ್ ಹಿಯರ್ okay, let's write once again. see here 256 ಫೈಝಾ ಎಷ್ಟಾಗುತ್ತೆ? 1280. ಓಕೆ, 1280
80 ಆಗುತ್ತೆ. ಓಕೆ, 5 ಆ್ಯಂಡ್ 6 is 1536 ಆಗುತ್ತೆ. ಓಕೆ, so here 0, here 8 minus 0 is 8, and from here you have to borrow, so 0 becomes 10, 10 minus 2 is 8 is 2, and here 3 minus 2 is 1, correct. ಇಲ್ಲಿ 0 ಆಗುತ್ತೆ. ಇಲ್ಲಿ 256 ಇದೆ ಅಲ್ಲ, 256ಗೆ ಈಗ ನಾವು 128ಇಂದ ಡಿವೈಡ್ ಮಾಡಬೇಕು. ಸೊ ಹೌ ಮಚ್ 256 ಆಗುತ್ತೆ? ಸೊ ದಟ್ ಈಸ್ 2 is 256 ಆಗುತ್ತೆ, ಕರೆಕ್ಟಾ? ಸೊ ದಟ್ ಮೀನ್ಸ್ HCF ಈಸ್ 128. ದಿಸ್ ಈಸ್ ದ ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ಔಟ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Okay, next question is, a shopkeeper buys a book for rupees 600. He increases its price by 15%. Then the given 10% discount on the new price. The selling price of this book is ಅಂತ ಕೇಳಿದ್ದಾರೆ. So we don't, okay, selling price ನಮಗೆ ಬೇಕು. ಓಕೆ, ಸೊ ನಮಗೇನು ಕೊಟ್ಟಿದ್ದಾರೆ? ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ದಟ್ ಈಸ್ 600 rupees. ಓಕೆ, ಇವಾಗ ನಮಗೆ ಮಾರ್ಕೆಟ್ ಪ್ರೈಸ್ ಏನು? ಮಾರ್ಕೆಟ್ ಪ್ರೈಸ್ ಅವನು ಏನಿಟ್ಟಿದ್ದಾನಂದರೆ 15%. ಹಿ ಇನ್ಕ್ರೀಸಸ್ ಇಟ್ಸ್ ಪ್ರೈಸ್ ಬೈ 15%. ಅಂದರೆ 100ಗೆ 50 rupees ಇನ್ಕ್ರೀಸ್, ಅಂದರೆ 600ಗೆ ಎಷ್ಟಾಯಿತು? ಸೊ 15 6 is how much? That is 690 rupees. Okay, and he gave the discount 10% on the new price. Okay, so discount amount is how much? That is 10%. so 100ಗೆ 10% ಡಿಸ್ಕೌಂಟ್ ಅಂದರೆ 690ಗೆ ಎಷ್ಟಾಯಿತು? ಸೊ 60, so 1010 cancels, here 10 is there, that is 69 rupees ಡಿಸ್ಕೌಂಟ್, ಕರೆಕ್ಟಾ? ಡಿಸ್ಕೌಂಟು ಈಗ 69 rupees ಆಯಿತು. ಮಾರ್ಕೆಟ್ ಪ್ರೈಸು 690 ಆಯಿತು. ನಮಗೇನು ಬೇಕಿಲ್ಲಿ? ಸೆಲ್ಲಿಂಗ್ ಪ್ರೈಸ್, ದಟ್ ಈಸ್ ದಿಸ್ ಮೈನಸ್ ದಿಸ್ ಒನ್. ಸೊ 690 ಮೈನಸ್ 69 ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ MRP minus discount, that is 690 minus 69, that is how much? So 10 minus 9 is 1, and here 8 minus 6 is 2, and 6 as it is. Okay, so 621, that first option is correct. Okay, the next question is, the time required for sum of money to double at the rate of 6.1/4% of simple interest per annum. Here they have given the rate of interest, that is R equals to 6.1/4%. So here you have to convert the mixed fraction into improper fraction. It is 6 4s is 24, 24 plus 1 is 25/4. Here you have to calculate time, that is 100 divided by T. Here 100 divided by, so here 4 will become as a numerator, and down 25 you have to write. This cross 25 ones are 25, 25 fours is 100, 4 fours is, so 16 years. The time will be 16 years. Okay, the next question is, the value of a square by 3 minus 3b square by 9 whole cube plus 3b square by 9 minus 6c square by 18 whole cube plus 6c square by 18 minus a square by 3 whole cube is ಅಂತ ಕೇಳಿದ್ದಾರೆ. ಸೊ ಇದು ನೋಡೋಕ್ಕೆ ದೊಡ್ಡ ಕ್ವಶನ್ಸ್ ಥರ ಕಾಣುತ್ತೆ, ಬಟ್ ನಾಟ್ ಸೊ ಬಿಗ್. ಓಕೆ, ಇಲ್ಲಿ ಮೊದಲೇ ನಾವು ಸಿಂಪ್ಲಿಫೈ ಮಾಡಿ ಬರ್ಕೋಬೇಕು. ದಟ್ ಈಸ್ a square by 3 as it is. ಸೊ 3 ಇದೆ ಅಲ್ವಾ, ಇಲ್ಲಿ 3 1s are 3, 3 3s are 9, that is b square by 3, that is whole cube. ಈಗ ಇಲ್ಲಿ 3 1s are 3 3s are, correct? So b square again by 3, here
6 ones are 6 threes are, that is c square by 3 whole cube plus 6 ones are 6 how much are, ಸೊ ಇಲ್ಲಿ 18 ಆಗಬೇಕು, ಸಾರಿ, ಸೊ 18 ಇದು, ಓಕೆ. ಸೊ 6 threes are c divided by 3, again here a square by 3 whole cube. So here all the denominator become 3, correct. So 3 ಇಲ್ಲಿ ಡಿನಾಮಿನೇಟರ್ ಆದರೆ 3 ಕ್ಯೂಬ್ ಎಷ್ಟಾಯಿತು, ಸೊ 3 ಕ್ಯೂಬ್ ವಿಲ್ ಬಿ 27, ಓಕೆ. ಸೊ ನಾವೀಗ ಹೋಲ್ ಆಗಿ 27ಅನ್ನು ಡಿನಾಮಿನೇಟರ್ 27ಅನ್ನು ಹೊರಗೆ ತಗೊಳ್ಳೋಣ ಫಸ್ಟು, ಓಕೆ. ಇದನ್ನು ಹೀಗೆ ಬರ್ಕೋಬೇಕು. ಇವಾಗ ನಮಗೆ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್, ಸೊ ಇದು ನೋಡ್ಬೋದು ಇವಾಗ ಇಲ್ಲಿ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಫಾರ್ಮಲ್ಲಿದೆ, ಆಯಿತಾ. ಸೊ a ಕ್ಯೂಬ್ ಮೈನಸ್ b ಕ್ಯೂಬ್ ಹೋಲ್ ಕ್ಯೂಬ್, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಫಾರ್ಮುಲಾ ಏನು, ದಟ್ ಈಸ್ a ಪ್ಲಸ್ b ಪ್ಲಸ್ c ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ ab ಮೈನಸ್ bc ಮೈನಸ್ ca ಪ್ಲಸ್ 3abc ಆಗುತ್ತೆ. ಸೊ ಇದರಲ್ಲಿ ಈ ಮಧ್ಯದ ಟರ್ಮನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡುವ, ಯಾಕಂದರೆ ಮಧ್ಯದ ಟರ್ಮು ಇಟ್ಸ್ ಗೋಯಿಂಗ್ ಟು ಕ್ಯಾನ್ಸಲ್ ಆಫ್ಟರ್ವರ್ಡ್ಸ್, ಓಕೆ. ಲೆಟ್ ಮಿ ಟೆಲ್ ಯು ಆಫ್ಟರ್ವರ್ಡ್ಸ್. ದೆನೀಗ 1/27 ಆ್ಯಸ್ ಇಟ್ ಈಸ್. ಸೊ a ಪ್ಲಸ್ b ಪ್ಲಸ್ c ಆಗಿ ಬರೀಬೇಕು. a ಪ್ಲಸ್ b ಪ್ಲಸ್ ಅಂದರೆ ಇಯರ್ a ಪ್ಲಸ್ b ಪ್ಲಸ್ c ಆಗಿ ಬರೀಬೇಕು. a ಅಂದರೆ ಇಲ್ಲಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, b ವ್ಯಾಲ್ಯೂ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್ ಆ್ಯಂಡ್ c ವ್ಯಾಲ್ಯೂ c ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ 3a, ದಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, b ವ್ಯಾಲ್ಯೂ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್, c ಸ್ಕ್ವೇರ್ ಮೈನಸ್ a ಸ್ಕ್ವೇರ್, ಓಕೆ. ಹಿಯರ್ a square gets cancels, b square cancels, c square cancels. Here 3a square ಇದೆಯಲ್ಲ, ಸೊ 3abc ಆ್ಯಸ್ ಇಟ್ ಈಸ್ ಇರುತ್ತಲ್ವ, ಕರೆಕ್ಟಾ. ಸೊ 3abcದು ನಾವೀಗ ಇದನ್ನು ಸ್ಪ್ಲಿಟ್ ಮಾಡಿ ಬರೀಬೇಕು. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಈಸ್ ವಾಟ್, ದಟ್ ಈಸ್ a ಪ್ಲಸ್ b ಮೈನಸ್ a ಮೈನಸ್ b ಆಗುತ್ತೆ, ಕರೆಕ್ಟಾ. ಸೊ ಹಾಗೆ ಬರ್ಕೋಬೇಕು. 1/27 ಈಕ್ವಲ್ ಟು 3a ಪ್ಲಸ್ b ಮೈನಸ್ a ಮೈನಸ್ b. ಹಿಯರ್ b ಪ್ಲಸ್ c ಇಂಟು b ಮೈನಸ್ c. ಹಿಯರ್ c ಪ್ಲಸ್ a ಇಂಟು c ಮೈನಸ್ a, ಓಕೆ. ಫಸ್ಟ್ ಟರ್ಮ್ a ಪ್ಲಸ್ b ಪ್ಲಸ್ c ವ್ಯಾಲ್ಯೂ 0 ಬಂದರೆ 0 ಇಂಟು ಸಮಥಿಂಗ್ ಈಸ್ 0 ಓನ್ಲಿನೋ. ಸೊ ಈ ಫಸ್ಟ್ ಟರ್ಮು 0 ಆದಕ್ಕೆ ಇದು ನಾವು ಸೆಕೆಂಡ್ ಟರ್ಮ್ ಇದೆಯಲ್ಲ a ಸ್ಕ್ವೇರ್ b ಸ್ಕ್ವೇರ್, ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡು ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀವಿ, ಅಂದರೆ a ಕ್ಯೂಬ್. ಸೊ ಡೈರೆಕ್ಟ್ ವಿ ಕ್ಯಾನ್ ರೈಟ್ 3abc ವ್ಯಾಲ್ಯೂ, ಕರೆಕ್ಟ್. ಸೊ 3abc ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ದಟ್ ಈಸ್, ಲೆಟ್ ಮಿ ರೈಟ್, 1/27 ಇಂಟು 3 ಇಂಟು abc, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ವ್ಯಾಲ್ಯೂ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹಿಯರ್, ಪ್ಲಸ್ a ಇಂಟು b ಇಂಟು c ಅಲ್ವಾ, ಪ್ಲಸ್ ಬರಲ್ಲ, a ಇಂಟು b ಇಂಟು c, ದಟ್ ಈಸ್ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್ minus c square minus a square, okay. So here 1/27 is equals to, so 3 you take here out, so 3 ones are 3 nines are will be 27, correct. Okay, we can write here 1/9 only, and a square minus b square a square minus b square ಫಾರ್ಮುಲಾ ಏನು, a ಪ್ಲಸ್ b ಇಂಟು a ಮೈನಸ್ b. ಆಮೇಲೆ ಇಲ್ಲಿ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್ ವ್ಯಾಲ್ಯೂ ಈಸ್ ವಾಟ್, b ಪ್ಲಸ್ c ಇಂಟು b ಮೈನಸ್ c
and here again c square minus a square formula c plus a into c minus a. ಓಕೆ, ಇವಾಗ ಸೊ ಪಾಸಿಟಿವ್ ಸೈನ್ ಇದ್ದದನ್ನು ಒಂದು ಕಡೆ ಬರ್ರಿ, ನೆಗೆಟಿವ್ ಸೈನ್ ಇದ್ದದನ್ನು ಇನ್ನೊಂದು ಕಡೆಗೆ ಬರೆದ್ರೆ ಆನ್ಸರ್ ಏನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಒಂದು ಕಡೆಗೆ ಆಗುತ್ತೆ. ಆಮೇಲೆ ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ 1/9 ಆಫ್ ಈ ವ್ಯಾಲ್ಯೂ ಆಗುತ್ತಲ್ವ. ಸೊ ಆಪ್ಷನ್ ನೋಡಿ ಇವಾಗ ಏನಾಗುತ್ತಂದರೆ ಈ ವ್ಯಾಲ್ಯೂ ಈಸ್ ವಾಟ್, ಇಯರ್ 1/9 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಇಂಟು ಎ ಮೈನಸ್ ಬಿ into e minus b into c minus a. That is, third option is correct answer. Okay, let me move to the next question. So the ninth question is what, the value of 3 power 6 whole power 1 minus 1/3 ಮತ್ತೆ ಅಗೇನ್ ಮತ್ತೆ ಬ್ರ್ಯಾಕೆಟ್ ಹಾಕಿದ್ದಾರೆ, ಬ್ರ್ಯಾಕೆಟ್ ಹಾಕಿ ಹಾಫ್ is value is what ಅಂತ ಕೇಳಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್, ಓಕೆ ಲೆಟ್ ಮಿ ಇಲ್ಲಿ ನಾವು ಎಲ್ ಸಿ ಎಮ್ ತೆಗೆಯುವ 3. ಸೊ 3 minus 1 ಈಸ್ ವಾಟ್ 2, ಕರೆಕ್ಟ್ 2. ಆಮೇಲೆ ಹೋಲ್ ಪವರ್ 1/2 ಆಯಿತು. ಈಗ ಅಗೇನ್ ಯು ಮಲ್ಟಿಪ್ಲೈ, ಸೊ 3 ಪವರ್ ಸೊ 6 ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ 3 1s 3 2s ಆಯಿತು, 3 1s 3 2s ಆಯಿತು, 2 to the power 2 into 2 ಸೊ 4 ಆಯಿತು. 4 ಹೋಲ್ ಬ್ರ್ಯಾಕೆಟಲ್ಲಿ ಹಾಫ್ ಆಯಿತು. ಇಲ್ಲಿ 2 1s 2 2 2s 4. ಸೊ ಅಗೇನ್ 3 ಪವರ್ 3 square value is what, 9. So 9 is the correct answer. Fourth option is correct answer. Okay, next question. 4/5 of number is less than itself by 18 ante. Okay, consider the number as x. Okay, and x, the original number is x, ಆದರೆ x minus 4/5 of x is equals to 18 ಆಗುತ್ತೆ. ಸೊ ಟೇಕ್ ದ ಎಲ್ ಸಿ ಎಮ್, ದಟ್ ಈಸ್ 5. ಸೊ 5x here, 5x minus 4x is value is x, 1x by 5 ಆಯಿತು, that is equal to 18. Again here cross multiplication, x value is equals to 18 5s is how much, that is 90. Okay, next move to the next question. Okay, the next question is what, the value of 1/alpha plus 1/beta whole square is equals to when alpha and beta are zeros of quadratic polynomials x square plus 5x minus 6 ಅಂತ ಹೇಳಿದ್ದಾರೆ. So here square minus 5x plus 5x minus 6 ಈ ಇಕ್ವೇಷನನ್ನು, ಸೊ ಅಲ್ಜಿಬ್ರೈಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ನಮಗೆ ಪ್ಲಸ್ ಮಾಡಿದ್ರೆ 5x ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ -6 ಬರಬೇಕು. ಸೊ ಆ ಥರದ ನಂಬರ್ ತೊಗೋಬೇಕು ನಾವು. ಸೊ 6 1s 6 ತೊಗೋಬೋದಲ್ವ, 6 1s 6, ಬಟ್ -6 ಬರಬೇಕಂದ್ರೆ ನಾವೆಲ್ಲಿ ಮೈನಸ್ ಹಾಕಬೇಕು. ಸೊ 6 -1 ಮಾಡಿದಾಗ ನಮಗೆ 5 ಬರುತ್ತೆ, ಅಂದರೆ ಪಾಸಿಟಿವ್ ಸೈನ್ ಇದೆ ಅಲ್ವಾ, ಇಲ್ಲಿ ಮೈನಸ್ ತೊಗೋಬೇಕು 1. ಓಕೆ, ಸೊ ಹಿಯರ್ 6 - 1 ಆಯ್ತಲ್ವ, ಇದು ಆಲ್ಫಾ, 6 ಆಲ್ಫಾ ಅಂತ ತೊಗೊಳ್ಳಿ, 1 - 1 ಈಸ್ ಬೀಟಾ ಅಂತ ತೊಗೊಳ್ಳಿ. ಸೊ ಫಾರ್ಮುಲಾ ಈಸ್ ವಾಟ್, ಬೀಟಾ ಪ್ಲಸ್ ಆಲ್ಫಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್, ಇದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ದಟ್ ಈಸ್ ಬೀಟಾ ಅಂದರೆ ಇಲ್ಲಿ -1, ಆಲ್ಫಾ ಅಂದರೆ 6, ಆಲ್ಫಾ ಇಂಟು ಬೀಟಾ ದಟ್ ಈಸ್ 6 1s 6, ದಟ್ ಈಸ್ -6 ಹೋಲ್ ಸ್ಕ್ವೇರ್. ಇಲ್ಲಿ ಎಷ್ಟಾಗುತ್ತೆ, 6ಅಲ್ಲಿ 1 ಕಳೆದ್ರೆ 5, ಇಲ್ಲಿ -6 ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೆಗೆಟಿವ್ ಸೈನ್ ಇದೆ ಅಲ್ವಾ, ಏನಾಗುತ್ತೆ 5 5s 25, 6 6s 36, ದಟ್ ಈಸ್ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಇನ್ ಆ್ಯನ್ arithmetic progression of n terms, third term from the last term is 3n plus 2, then fifth term of the arithmetic progression AP ಅಂತ ಕೇಳಿದ್ದಾರೆ. ಓಕೆ, ಸೊ ಹಿಯರ್ ಲಾಸ್ಟ್ ಟರ್ಮ್ TN ಅಂತಂದಾಗ
ಥರ್ಡ್ ಟರ್ಮ್ ಫ್ರಮ್ ದ ಲಾಸ್ಟ್ ಅಂದರೆ ಇಲ್ಲಿ Tn-1 Tn-2 ದಟ್ ಈಸ್ ಥರ್ಡ್ ಟರ್ಮ್ ಆಯಿತು. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 3n+2 ಆಯಿತು. ಕರೆಕ್ಟಾ? ಈಗ ನಮಗೇನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದರೆ ಫಿಫ್ತ್ ಟರ್ಮ್ ಫ್ರಮ್ ದ ಸ್ಟಾರ್ಟಿಂಗ್. ಓಕೆ, T1 T2 ಅಪ್ ಟು T5. ಸೊ ನಮಗೆ T5 ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, -2 ಈಸ್ ವಾಟ್? ದಟ್ ಈಸ್ ಥರ್ಡ್ ಟರ್ಮ್, ದಟ್ ಈಸ್ 3n+2. ನಮಗೆ T5 ಕೇಳಿದ್ದಾರೆ. ಓಕೆ, ಈಗ ನಾವು ಇಲ್ಲಿ T5 ಬೇಕಂದರೆ ಎನ್ನಿಗೆ ಎಷ್ಟು ವ್ಯಾಲ್ಯೂ ಹಾಕಿದ್ರೆ ನಮಗೆ 5 ಸಿಗುತ್ತೆ? ಸೊ ಎನ್ ವ್ಯಾಲ್ಯೂ, ಇಫ್ ಎನ್ ವ್ಯಾಲ್ಯೂ ಈಸ್ 7 ಆದಾಗ, 7 - 2 ಆದಾಗ ನಮಗೆ T5 ಸಿಗುತ್ತೆ. ಕರೆಕ್ಟಾ? T5 ದಟ್ ಈಸ್ ಇಲ್ಲಿ 7 ಸಬ್ಸ್ಟಿಟ್ಯೂಟ್ ಮಾಡಬೇಕು ಎನ್ ವ್ಯಾಲ್ಯೂಗೆ. ಸೊ 7 3s ಹೌ ಮಚ್? ದಟ್ ಈಸ್ 21 + 2 ದಟ್ ಈಸ್ 23. ಸೊ T5 ವ್ಯಾಲ್ಯೂ ಈಸ್ 23. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ Tn ಅಂದರೆ ಲಾಸ್ಟ್ ಟರ್ಮು. ಇಲ್ಲಿ ಲಾಸ್ಟ್ ಟರ್ಮು Tn ಆದಾಗ, ಓಕೆ ಒಂದು ನಿಮಿಷ, ಲಾಸ್ಟ್ ಟರ್ಮ್ Tn ಅಂತಂದಾಗ ಥರ್ಡ್ ಟರ್ಮ್ ಫ್ರಮ್ ದ ಲಾಸ್ಟ್ ಅಂದರೆ ಇಲ್ಲಿ Tn-1 Tn-2 ದಟ್ ಈಸ್ ಥರ್ಡ್ ಟರ್ಮ್ ಆಯಿತು. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 3n+2 ಆಯಿತು. ಕರೆಕ್ಟಾ? ಈಗ ನಮಗೇನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದರೆ ಫಿಫ್ತ್ ಟರ್ಮ್ ಫ್ರಮ್ ದ ಸ್ಟಾರ್ಟಿಂಗ್. ಓಕೆ, T1 T2 ಅಪ್ ಟು T5. ಸೊ ನಮಗೆ T5 ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಆಮೇಲೆ ಲಾಸ್ಟ್ cot 89 ಡಿಗ್ರಿ ವಿ ಕ್ಯಾನ್ ರೈಟ್ ಇಟ್ ಆಸ್ cot 90 - 1 ಡಿಗ್ರಿ. ಓಕೆ, 90 - 1 ಈಸ್ 89 ಅಲ್ವಾ? 91 - 1 ಡಿಗ್ರಿ ಅಂತ ಬರ್ಕೊಂಡ್ರೆ ಇಲ್ಲಿ cot 1 ಡಿಗ್ರಿ ಕ್ಯಾನ್ ಬಿ ರೈಟ್ ಯು ಆ್ಯಸ್ ಇಟ್ ಈಸ್. ಯು ಹ್ಯಾವ್ ಟು ರೈಟ್, ಓಕೆ, cot 1 ಡಿಗ್ರಿ. ಹಿಯರ್ cot 90 - θ ವಿಲ್ ಬಿಕಮ್ tan 1 ಡಿಗ್ರಿ. ಓಕೆ, tan 1 ಡಿಗ್ರಿ ಆಯ್ತು ಇದು. ಓಕೆ, ಸೊ tan ಅಗೇನ್ ವಿ ಕ್ಯಾನ್ ರೈಟ್ 1/cot ಅಲ್ವಾ? tan ಅನ್ನು 1/cot ಆಗಿ ಬರ್ಕೋಬೋದು. ದಟ್ ಈಸ್ cot 1 ಡಿಗ್ರಿ. cot 1 ಡಿಗ್ರಿ ಕ್ಯಾನ್ಸಲ್ಸ್ ಔಟ್. ಹೀಗೆ ಇಲ್ಲಿ cot 2 ಡಿಗ್ರಿ, cot 88 ಡಿಗ್ರಿ ಹೀಗೆ ಕ್ಯಾನ್ಸಲ್ ಆಗುತ್ತೆ. ಸೇಮ್ cot 3 ಡಿಗ್ರಿ ಅಗೇನ್ ಕ್ಯಾನ್ಸಲ್ಸ್ ಆ್ಯಂಡ್ cot 87 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಹಿಯರ್ ಎಟ್ ಲಾಸ್ಟ್ cot 44 ಡಿಗ್ರಿ. ಓಕೆ, cot 44 degree into cot 45 degree and cot 46 degree remains, right? So here cot 44 degree and cot 46 degree get cancels. Last cot 45 degree will remains. Cot 45 degree value is 1. The final answer will be 1. Okay.